ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಇಲ್ಲಿ ಶ್ರೇಯಾ ಅಂದ್ರೆ ನೀವೇನಾ ಎನ್ನುತ್ತಾ ಬಂದಿದ್ರು ಪೊಲೀಸರು ಬಂದಿದ್ದು ನೋಡಿ ತ್ರಿಶೂಲ್ ಕೂಡ ಚಿಂಟು ಜೊತೆಗೆ ಮತ್ತೆ ರೂಮಿಗೆ ಬಂದಿದ್ದ. ಅವ್ರ ಕಡೆ ನೋಡುವ ಶ್ರೇಯಾ, ನಾನೇ, ಯಾಕೆ ಇನ್ಸ್ಪೆಕ್ಟರ್ ಎಂದಾಗ, ನಮ್ಮ ಜೊತೆಗೆ ಆಪಲ್ ಹಾಸ್ಪಿಟಲ್ಗೆ ಬನ್ನಿ ಬೇಗ ಎಂದರು. ಅವ್ರ ಮಾತಿಗೆ ತ್ರಿಶೂಲ್, ಬನ್ನಿ ಅಂದರೆ ಏನರ್ಥ, ಯಾಕೆ ಅಂತ ಹೇಳಿ ಎಂದಾಗ, ಅವ್ರ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ, ಅವರು ಈ ಫೋಟೋ ಇಟ್ಕೊಂಡು ಒಂದೇ ಸಮನೆ ಶ್ರೇಯಾ ಅಂತಿದ್ದಾರೆ ಎಂದು ಆದಿತ್ಯ ಶ್ರೇಯಾ ಮದುವೆ ಫೋಟೋ ತೋರಿಸಿದ್ರು. ಅದನ್ನು ನೋಡಿದ್ದೇ ಶ್ರೇಯಾ ತ್ರಿಶೂಲ್ ಕಣ್ಣು ಅಗಲವಾಯಿತು. ಶ್ರೇಯಾ ನಡೀರಿ ಈಗಲೇ ಎಂದರು ಪೊಲೀಸರು. ಶ್ರೇಯಾಗೆ ಒಂಥರ ಹೆದರಿಕೆ ಶುರುವಾಯಿತು. ಅವಳು ತ್ರಿಶೂಲ್ ಮೊಗ ನೋಡಿ ಕೂಡಲೇ, ಶ್ರೇಯಾ ಜೊತೆಗೆ ನಾವು ಬರ್ಬೋದಾ ಎಂದನು ತ್ರಿಶೂಲ್. ಬನ್ನಿ ಎಂದರು ಪೊಲೀಸರು. ಈಗ ಅವಳಿಗೆ ಒಂಥರ ಧೈರ್ಯ. ಅಜ್ಜನ ಕಡೆ ನೋಡುವ ತ್ರಿಶೂಲ್, ಚಲಪತಿ ನೀವು ಚಿಂಟು ಜೊತೆಗೆ ಮನೆಗೆ ಹೋಗಿ, ನಾನು ಶ್ರೇಯಾ ಜೊತೆಗೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಎಂದ. ಬೇಡ ತ್ರಿಶೂಲ್, ನಾನು ಬರ್ತೀನಿ ಎಂದರು ಅಜ್ಜ. ಬೇಡ, ನಾನು ನೋಡ್ಕೊಳ್ತೀನಿ, ಚಿಂಟು ಅಲ್ಲಿಗೆ ಬರೋದು ಬೇಡ, ನೀವು ಕರ್ಕೊಂಡು ಹೋಗಿ ಅವನನ್ನು ಎಂದ ತ್ರಿಶೂಲ್. ಅವನ ಮಾತಿಗೆ ತಲೆ ಆಡಿಸಿ ಅಜ್ಜ ಚಿಂಟುನ ಎತ್ಕೊಂಡು ಸರಿ ಎಂದರು. ಇನ್ನು ತ್ರಿಶೂಲ್ ನೋಟ ಗುರುಮೂರ್ತಿ ಕಡೆಗೆ ಸಾಗಿತ್ತು. ಅವನಿಗೆ ಇನ್ನೂ ಅವರನ್ನು ಕ್ಷಮಿಸುವಷ್ಟು ಉದಾರ ಮನಸ್ಸು ಆಗಿಲ್ಲ. ಗುರಾಯಿಸಿದವನು ಏನೊಂದು ಹೇಳದೆ ಅವಳ ಕೈ ಹಿಡಿದು ಮುನ್ನಡೆದ. ಅವರು ಮಗಳ ಹಿಂದೆಯೇ ನಡೆದರು. ಋಷಭ್ ರೂಮಿಗೆ ಬಂದಾಗ ಮೌಲ್ಯ ಕಣ್ಣಿಗೆ ಕಾಣಿಸ್ಲಿಲ್ಲ. ಆದರೆ ಬಾತ್ರೂಮ್ ಒಳಗೆ ಶವರ್ ಆನ್ ಮಾಡಿರೋ ಸದ್ದು ಕೇಳಿಸ್ತು. ಬಾತ್ರೂಮ್ ಲಾಕ್ ಬೇರೆ ಸರಿಯಾಗಿ ಬಿದ್ದಿರಲಿಲ್ಲ. ಹೀಗಾಗಿ ಬಾತ್ರೂಮ್ ಕಡೆಗೆ ಬಂದವನು ಸರಿದಿದ್ದ ಬಾಗ್ಲನ್ನು ಮತ್ತಷ್ಟು ತೆರೆದು ನೋಡಲು ಮೌಲ್ಯ ಶವರ್ ಕೆಳಗೆ ಮುದುಡಿ ಕುಳಿತು ಅಳ್ತಿದ್ಲು. ಅವಳನ್ನು ನೋಡಿದ ಕೂಡಲೇ ಮೌಲ್ಯ ಎಂದು ಗಾಬರಿಗೊಳ್ಳುವ ವೃಷಭ್ ಶವರ್ ಹಾರಿಸಿ, ಏನಾಗಿದೆ ನಿಂಗೆ, ಏನಿದು ಅವತಾರ, ಎದ್ದೇಳು, ಹೊಸ ಡ್ರಾಮಾ ಶುರು ಮಾಡಿದ್ಯಾ ಹೇಗೆ ಎಂದು ಅಲ್ಲೇ ಇದ್ದ ಟವಲ್ ಹಿಡಿದು ಅವಳ ಮೈಗೊತ್ತಿಸಿ ಮೇಲೇಳಿಸಿದಾಗ ಅವಳ ಅಳು ಜೋರಾಯಿತು ವಿನಃ ಕಡಿಮೆ ಆಗಲಿಲ್ಲ. ಮೌಲ್ಯ, ನಾಳೆ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ನೀ ನೋಡಿದ್ರೆ ಹೊಸ ಖ್ಯಾತೆ ತೆಗಿತಿದ್ಯಲ್ಲ, ನೀನಿಂದ ವಿಭಾ ಅಕ್ಕನ ಮದುವೆಗೆ ಎಂದು ಮುಂದೇನೋ ಹೇಳೋ ಮುನ್ನವೇ ಅವನ ಎದೆಗೆ ಒರಗುವ ಮೌಲ್ಯ, ಈ ಮನೆ ಮರ್ಯಾದೆ ಹೋಗೋ ಕೆಲಸನ ನೀನು ಯಾವತ್ತೂ ಮಾಡಲ್ಲ ವೃಷಭ್. ನನ್ನಂಥ ಬುದ್ಧಿ ಇರೋದು ಹೆಣ್ಣಿಗೆ ಈ ಮನೆತನ ಲಾಯಕ್ಕಲ್ಲ ಅಂತ ಗೊತ್ತಾಗಿದೆ. ಈ ಮನೆಯ ಹಿರಿಮೆ ಹೆಚ್ಚಿಸೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಯಾವುದ್ರಲ್ಲೂ ಈ ಮನೆ ಕಡಿಮೆ ಅನಿಸೋಕೆ ಬಿಡಲ್ಲ ಎಂದಳು ಬಿಕ್ಕುತ್ತ. ಅವಳ ಮಾತಲ್ಲಿ ಸಾಕಷ್ಟು ಪಶ್ಚಾತ್ತಾಪದ ಪ್ರಾಯಶ್ಚಿತ್ತ ಇದ್ದರೂ, ಈ ರೀತಿ ಮಾತಾಡಿದ ಸೆಕೆಂಡ್ ಚಾನ್ಸ್ ಮೀರಿರೋ ನಿನಗೆ ಮತ್ತೊಂದು ಚಾನ್ಸ್ ಸಿಗುತ್ತೆ ಅಂತ ಕನಸು ಕಾಣಬೇಡ ಮೌಲ್ಯ ಎಂದ ವ್ಯಂಗ್ಯವಾಗಿ ನಕ್ಕು. ತಕ್ಷಣ ಅವನ ಕಡೆ ನೋಡಿದವಳು, ನೀವು ಕೊಟ್ಟ ಯಾವ ಅವಕಾಶಕ್ಕೂ ನಾನು ಯೋಗ್ಯಳಾಗಿರಲಿಲ್ಲ ವೃಷಭ್, ಮತ್ತು ಯಾವ ಅವಕಾಶಕ್ಕೂ ನಾನು ಅರ್ಹಳಲ್ಲ. ವಿಭಾ ಅಕ್ಕ ಮದುವೆ ಆಗಿ ಅವ್ರ ಗಂಡನ ಮನೆಗೆ ಹೊರಟಾಗ ನಾನು ನನ್ನ ತವರಿಗೆ ಮರಳುವೆ ವೃಷಭ್. ನಾನು ನಿಮಗೆ ಸರಿಯಾದ ಜೋಡಿ ಅಲ್ಲ, ನಾನು ಈ ಮನೆಗೆ ಸರಿಯಾದ ಸೊಸೆ ಕೂಡ ಆಗಲಿಲ್ಲ, ಆಗೋದೂ ಇಲ್ಲ ಎಂದವಳ ಕಿವಿಗೆ ಅವಳು ಆಡಿದ ಎಲ್ಲ ಮಾತುಗಳು ಮತ್ತೆ ಮತ್ತೆ ಕೇಳಿ ಬರ್ತಿತ್ತು. ಅದನ್ನು ಸಹಿಸಲಾಗದೆ ಅವಳ ಕಣ್ಣಿಂದ ಕಂಬನಿಯೂ ಅಷ್ಟೇ ವೇಗವಾಗಿ ಸುರಿದಾಡ್ತಿತ್ತು. ಹೆಂಡತಿ ಬಿಕ್ಕಿ ಬಿಕ್ಕಿ ಅಳೋದು ಅವನಿಗೂ ಹಿಡಿಸ್ತಿಲ್ಲ. ಆದರೆ ಅವಳೇನು ಕಮ್ಮಿ ಸುಳ್ಳು ಹೇಳ್ತಾಳ? ಆ ಸುಳ್ಳಿಗೆ ರೋಸಿತ್ತಿರುವ ವೃಷಭ್, ಮೌಲ್ಯ ಹೋಗಿ ಚೇಂಜ್ ಮಾಡು ಎಂದ. ವೃಷಭ್ ಎಂದವಳು ಅವನಿಂದ ಕೊಂಚ ದೂರ ಸರಿದು ನಿಂತು, ಒಂದು ಸತ್ಯ ಹೇಳಬೇಕು ಎಂದಳು. ಆ ಮಾತು ಕೇಳಿದ್ದೆ ವೃಷಭ್ಗೆ ಯಾವುದೋ ಹಾಸ್ಯ ಕೇಳಿದಂತೆ ನಗು ಶುರುವಾಯಿತು. ಯಾಕೆ ನಗ್ತಾ ಇದ್ದೀರಾ ಎಂದು ಆಕೆ ಕೇಳುವಾಗ, ಮೌಲ್ಯ, ನಿನ್ನ ಬಾಯಲ್ಲಿ ಸತ್ಯ ಬರುತ್ತಾ, ನಾನು ಮತ್ತೆ ಫೂಲ್ ಆಗೋಕೆ ರೆಡಿ ಇಲ್ಲ ಎಂದ. ನಿಜ, ನನ್ನ ಬಾಯಿಂದ ಸತ್ಯ ಬರಲ್ಲ, ಆದರೆ ಈಗ ಈ ನನ್ನ ಪ್ರಕಾರದ ಸತ್ಯ ನಿಮ್ಮ ಮುಂದೆ ಹೇಳಲೇಬೇಕು ವೃಷಭ್ ಎಂದಳು. ಎಷ್ಟೊಂದು ಸತ್ಯಗಳನ್ನು ಕೇಳಲಾಗಿದೆ, ಇದೊಂದು ಬಾಕಿ ಇದೆ ಅಂದರೆ ಹೇಳಿಬಿಡು, ಹೋಗೋಕ್ಕೆ ಮುಂಚೆ ಕಡೆ ಸುಳ್ಳು ಕೇಳಿ ಪಾವನ ಆಗ್ತೀನಿ ಎಂದವನು ಕೈ ಕಟ್ಕೊಂಡು ಅವಳ ಕಡೆ ಚೂಪು ನೋಟ ಬೀರುತ್ತಾ ನಿಂತ. ಆಪಲ್ ಆಸ್ಪತ್ರೆ ಎದುರಿಗೆ ಬಂದು ಕಾರ್ ನಿಂತ ಕೂಡಲೇ, ಮೇಡಮ್ ನಡೀರಿ ಎನ್ನುವ ಪೊಲೀಸರು ಅವಳನ್ನು ಆಸ್ಪತ್ರೆ ಒಳಗೆ ಕರೆದುಕೊಂಡು ಹೊರಟರು. ಶ್ರೇಯಾ ಹೃದಯ ಬಡ್ಕೊಳ್ತಾ ಇದೆ. ಆ ಭಯಕ್ಕೆ ಅವಳ ಕೈ ತ್ರಿಶೂಲ್ ಕೈನ ಮತ್ತಷ್ಟು ಬಿಗಿ ಮಾಡಿದೆ. ಅವಳ ನಡುಗುವ ಕೈಯಿಂದಲೇ ತ್ರಿಶೂಲ್ಗೆ ಅವಳೆಷ್ಟು ಹೆದರಿದ್ದಾಳೆ ಎಂದು ಅರ್ಥ ಆಗ್ತಿದೆ. ಅವಳ ಕಡೆ ನೋಡ್ತಾ, ಆಗೋದೆಲ್ಲ ಒಳ್ಳೆಯದಕ್ಕೆ ಶ್ರೇಯಾ, ರಿಲ್ಯಾಕ್ಸ್ ಎಂದ. ಒಂದು ಸತಿ ನನ್ನ ಬದುಕಿಗೆ ಬಂದು ನನ್ನ ಬದುಕೇ ನಾಶ ಮಾಡಿದ್ದಾನೆ. ಈಗ ಎರಡನೇ ಸಲ ಬಂದು ಈಗಷ್ಟೇ ಬದುಕು ಕಟ್ಕೊಳ್ಳೋ ಆಲೋಚನೆಯಲ್ಲಿರೋ ನನ್ನ ಇನ್ನೆಷ್ಟು ನಾಶ ಮಾಡ್ತಾನೋ, ಹೆದರಿಕೆ ಆಗ್ತಿದೆ ತ್ರಿಶೂಲ್ ಎಂದಳು ಮೆತ್ತಗೆ. ಆಗ ಈ ಕೈ ಹಿಡಿಯೋಕೆ ನಾನಿರಲಿಲ್ಲ ಅಲ್ವಾ
ಎಂದ. ಆ ಮಾತು ಕೇಳಿದವಳಿಗೆ ಎಷ್ಟೋ ಸಮಾಧಾನ ಆಗಿತ್ತು. ಹೌದೆಂದು ತಲೆ ಆಡಿಸಿದ್ಲು. ಪೊಲೀಸರು ಒಂದು ವಾರ್ಡ್ ಬಳಿ ಬಂದು, ಮೇಡಮ್ ನೀವು ನಡೀರಿ ಮುಂದೆ ಎಂದು ಶ್ರೇಯನ ಮುಂದೆ ಕಳುಹಿಸಿದಾಗ ಶ್ರೇಯ ತ್ರಿಶೂಲ್ ಕೈ ಬಿಟ್ಟು ವಾರ್ಡ್ ಒಳಗೆ ಬಂದಳು. ಬರುವಾಗ ಅವಳ ಕಾಲಿಗೆ ಯಾರೋ ಕಬ್ಬಿಣ ಕಟ್ಟಿದ ಹಾಗೆ ಭಾರವಾಗಿಯೇ ಹೆಜ್ಜೆ ಇಡುತ್ತಾ ಮುನ್ನಡೆಯುತ್ತಿದ್ಲು. ಅವಳ ಗುಂಡಿಗೆ ಭಯದಲ್ಲಿ ಬಡ್ಕೊಳ್ತಾ ಇದೆ. ಉಸಿರು ಕೂಡ ಏರುಪೇರಾದ ಹಾಗೆ ಉಗುಳು ನುಂಗುತ್ತಾ ಬಾಯಲ್ಲೇ ಉಸಿರಾಡ್ತಾ ಮುಂದೆ ಬಂದವಳ ಕಣ್ಣಿಗೆ ಕಂಡಿದ್ದು ಓರ್ವ ವ್ಯಕ್ತಿ ತನ್ನ ಎದೆಗೆ ಫೋಟೋವೊಂದನ್ನು ಒತ್ತಿಕೊಂಡು ಶ್ರೇಯಾ ಶ್ರೇಯಾ ಎಂದು ಕನವರಿಸುತ್ತಿದ್ದದ್ದು. ಅವನನ್ನು ನೋಡಿದ್ದೇ ಶ್ರೇಯಾ ಒಂದೆಜ್ಜೆ ಹಿಂದಕ್ಕೆ ಸರಿದು ಆದಿತ್ಯ ಎಂದಳು. ತ್ರಿಶೂಲ್ ಕೂಡ ಒಳಬಂದು ನೋಡಲು ಹಣೆಗೆ ಬ್ಯಾಂಡೇಜ್ ಧರಿಸಿದ್ದ ವ್ಯಕ್ತಿ, ತೀರಾ ಇನ್ನೋಸೆಂಟ್ ಎನ್ನುವಂಥ ಮುಖಲಕ್ಷಣದ ವ್ಯಕ್ತಿ ಕಣ್ಮುಚ್ಚಿಕೊಂಡು ಶ್ರೇಯಾ ಹೆಸರೇಳ್ತಿದ್ದು ಕಂಡಿತ್ತು. ಅವನನ್ನು ನೋಡಿದ್ದ ತ್ರಿಶೂಲ್ಗೆ ಕೋಪ ಉಕ್ಕಿತು. ಆದರೂ ತಡ್ಕೊಂಡ. ಹಾಗೆ ಶ್ರೇಯಾ ಕಡೆ ನೋಡಿ, ಶ್ರೇಯಾ ಕಾಮ್ ಡೌನ್ ಎನ್ನುವಾಗ ತ್ರಿಶೂಲ್ ಆದಿತ್ಯ ಎಂದಳು ಕೈ ಹಾಸಿಗೆ ಮೇಲೆ ಕೂತಿದ್ದವನ ಕಡೆ ತೋರಿಸಿ. ರಿಲ್ಯಾಕ್ಸ್ ಶ್ರೇಯಾ ಎನ್ನುತ್ತಾ ಸಂಭಾಳಿಸಲು ನೋಡ್ತಿದ್ದ ತ್ರಿಶೂಲ್. ಆದರೆ ಪೊಲೀಸರು, ಇವ್ರು ನಿಮಗೆ ಏನಾಗಬೇಕು ಗಂಡನ? ಯಾಕಂದರೆ ಅವ್ರ ಕೈಯಲ್ಲಿರೋ ಫೋಟೋ ನೀವು ಮದುವೆ ಆಗಿರೋ ಫೋಟೋ ಅದಕ್ಕೆ ಎಂದರು. ಅವಳು ತಾನೇ ಹೇಗೆ ಸುಳ್ಳು ಹೇಳೋಕ್ಕಾಗತ್ತೆ? ಡೈವೋರ್ಸ್ ಬೇರೆ ಆಗಿಲ್ವಲ್ಲ. ಅಳೋದಕ್ಕೆ ಶುರು ಮಾಡಿದ್ಲು. ಹೇಳಿ ಮೇಡಮ್ ಎನ್ನುವಾಗ ಹೌದು ಎಂದು ತಲೆ ಆಡಿಸಿದ್ಲು. ಅಷ್ಟೇ. ಅಲ್ಲೇ ಇದ್ದ ಸುಭಾಷ್ ಗುರುಮೂರ್ತಿಗೆ ಮಗಳ ಸಂಕಟ ಅರ್ಥ ಆಗಿತ್ತು. ಆದಿತ್ಯ ಇಷ್ಟು ಕಾಟ ಕೊಟ್ಟಿದ್ರೆ ಅವಳು ಇಷ್ಟು ಹೆದರ್ಕೊಳ್ಬಹುದು ಎನ್ನುವ ಅಂದಾಜು ಹಾಕ್ತಿದ್ರು. ಮತ್ತೆ ನಿಮ್ಮ ಗಂಡನನ್ನು ಬಿಟ್ಟು ಎಲ್ಲಿದ್ರಿ ನೀವು? ಇವರಿಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿಲ್ವಾ ನಿಮಗೆ? ನೀವೇನಾದರೂ ಬೇರೆ ಇದ್ದೀರಾ ಎಂದು ಮತ್ತೊಂದು ಪ್ರಶ್ನೆ ಮಾಡಿದಾಗ, ಇವರು ನನ್ನ ಎಂದು ಶ್ರೇಯಾ ಬಾಯಿ ತೆರೆಯುವ ಮುನ್ನವೇ ಇವಳ ಕಡೆ ನೋಡುವ ಆದಿತ್ಯ ಸುತ್ತೆಲ್ಲ ನೋಡ್ತಾ ಅಲ್ಲೇ ಕಂಡ ಶ್ರೇಯಾ ಮುಖ ನೋಡಿ ಪ್ರೀತಿಯ ಹೆಂಡತಿಯನ್ನ ಎಷ್ಟೋ ವರ್ಷಗಳ ಬಳಿಕ ನೋಡಿದಾಗ ಪಡುವಷ್ಟು ಸಂತೋಷ ವ್ಯಕ್ತಪಡಿಸುತ್ತಾ ಶ್ರೇಯಾ ಎಂದು ಕರೆದ. ಅವಳು ಅವನತ್ತ ನೋಡಲು ಹಾಗೆ ಹಾಸಿಗೆಯಿಂದ ಎದ್ದು ಬಂದು ಓಡಿ ಬಂದವನೇ ಅವಳನ್ನ ಬಿಗಿದಪ್ಪಿದ. ಶ್ರೇಯಾಗಿ ಅವನ ಅಪ್ಪುಗೆ ಹೆಬ್ಬಾವನ್ನು ಸುತ್ತಕೊಂಡಷ್ಟು ಹಿಂಸೆ ಆಗ್ತಿತ್ತೆ. ಜೊತೆಗೆ ಭಯ. ಮೊದಲೇ ಅವನ ಹೆಸರು ಕೇಳಿದ್ರೆ ಹೆದರ್ತಿದ್ದವಳಿಗೆ ಅವನ ಅಪ್ಪುಗೆ ನಡುಕವನ್ನೇ ಹುಟ್ಟಿಸಿಬಿಟ್ಟಿತ್ತು. ತ್ರಿಶೂಲ್ಗೆ ಕೆಟ್ಟ ಕೋಪ ಬಂದು, ಹೇ ಏನೋ ಮಾಡ್ತಿದ್ಯಾ, ಬಿಡೋ ಅವಳನ್ನು ಎಂದು ಅವನನ್ನು ದೂರ ತಳ್ಳಬೇಕು. ಶ್ರೇಯಾ ನನ್ನ ಬಿಟ್ಟು ಯಾಕೆ ದೂರ ಹೋದೆ ನೀನು? ಶ್ರೇಯಾ ನನಗೆ ನೀನು ಇಲ್ಲದೆ ಇರೋಕ್ಕಾಗಲ್ಲ ಶ್ರೇಯಾ, ನನ್ನ ಬಿಟ್ಟು ಎಲ್ಗೂ ಹೋಗಬೇಡ ಶ್ರೇಯಾ ಎಂದು ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿದ ಆದಿತ್ಯ. ಅಲುಗಾಡದೆ ಗೊಂಬೆಯಂತೆ ರೆಪ್ಪೆ ಬಡಿಯದೆ ಕಂಬನಿ ಸುರಿಸುತ್ತಲೇ ನಿಂತುಬಿಟ್ಟಿದ್ಲು ಶ್ರೇಯಾ. ತ್ರಿಶೂಲ್ ಕೋಪ ಮತ್ತಷ್ಟು ನೆತ್ತಿಗೇರಿತು. ಅವನನ್ನು ಹಿಂದಕ್ಕೆ ತಳ್ಳಿ ಅವಳನ್ನು 5 ವರ್ಷ ಬಿಟ್ಟು ದೂರ ಹೋಗಿ ಈಗ ಬಂದು ಶ್ರೇಯಾ ನೀನು ಇಲ್ಲದೆ ಇರೋಕ್ಕಾಗಲ್ಲ ಅಂತ ನಾಟಕ ಮಾಡ್ತೀಯೇನೋ? ಆಗಲೇ ಬೇಡ ಅಂದವಳು ಈಗ ಯಾಕೋ ಬೇಕು ನಿನಗೆ? ನೀನು ಮಾಡೋ ನಾಟಕಕ್ಕೆ ಇಲ್ಲಿ ಯಾವ ಅವಾರ್ಡ್ ಕೊಡೋದಿಲ್ಲ. ತೆಗೆದು ಬಿಟ್ಟು ಅಂದರೆ ಮೂತಿ ಕಿತ್ಕೊಂಡು ಬಂದುಬಿಡಬೇಕು ಮಗನೇ. ನೀನು ಬಿಟ್ಟು ಹೋಗಿ ಅವಳನ್ನೇ ಬಿಟ್ಟು ಹೋದೆ ಅಂತ ಡ್ರಾಮಾ ಮಾಡ್ತೀಯಾ? ಯಾರೋ ನೀನು? ಮುಸ್ರಿ ನೋಡು ನಿಂದು ಎಂದು ಮುಷ್ಟಿ ಮಾಡಿ ಕೈ ಎತ್ತಬೇಕು. ಮಿಸ್ಟರ್, ಕೈ ಇಳಿಸಿ. ಅವರಿಗೆ 5 ವರ್ಷದಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಅವರಿಗೆ 5 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ಎಲ್ಲ ಮರ್ತು ಹೋಗಿದೆ. ಆದರೆ ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ಮಾತ್ರ ನೆನಪಿದೆ. ಅವರನ್ನು ತುಂಬ ಪ್ರೀತಿ ಮಾಡ್ತಾರೆ ಅವರು. ಅಷ್ಟು ಮಾತ್ರ ನಿದ್ರೆಯಲ್ಲಿ ಶ್ರೇಯಾ ಅಂತ ಕನ್ವರ್ಸ್ತಿರೋದ್ರಿಂದ ಗೊತ್ತಾಗಿದ್ದು. ಅದಕ್ಕೆ ಅವರನ್ನು ಕರೆಸಿದ್ರೆ ಇವರಿಗೆ ಪೂರ್ತಿ ಕತೆ ನೆನಪಾಗುತ್ತೆ ಅಂತ ನಾನೇ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಎನ್ನುತ್ತಾ ಬಂದಿದ್ರು ವೈದ್ಯರಾದ ಶಿಲ್ಪ. ಶ್ರೇಯಾ, ತ್ರಿಶೂಲ್ ಹಾಗೂ ಗುರುಮೂರ್ತಿ ಮೂವರಿಗೂ ಅವನಿಗೆ ಆಕ್ಸಿಡೆಂಟ್ ಆಗಿ ಎಲ್ಲ ಮರ್ತಿದೆ ಎಂದಿದ್ದು ಕೇಳಿ ತಲೆ ಕೆಟ್ಟಿತ್ತು. ಮುಂದೆ ಹಾಗಾದರೆ ನಿಜವಾಗ್ಲೂ ಅವನಿಗೆ ಆಕ್ಸಿಡೆಂಟ್ ಆಗಿ ಎಲ್ಲ ಮರ್ತು ಹೋಗಿದ್ಯಾ? ಈಗ ಮತ್ತೊಮ್ಮೆ ಪ್ರೀತಿಯ ನಾಟಕ ಆಡ್ತಿದ್ದಾನ ಅಥವಾ ನಿಜವಾಗ್ಲೂ ಅವನಿಗೆ ಪ್ರೀತಿ ಇತ್ತ? ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.